ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನ 11ನೇ ದಿನ. ಇವತ್ತು ಮಾರ್ನಿಂಗ್ ವಾಕ್ ಹೋಗಿರಲಿಲ್ಲ, ಯಾಕಂದರೆ ಇವತ್ತು ಶುಕ್ರವಾರ. ವಾರದ ದಿನಗಳಂದು ಅಂದರೆ ಸೋಮವಾರ ಮತ್ತು ಶುಕ್ರವಾರದಂದು ವಾಕ್ ಅಥವಾ ಎಕ್ಸಸೈಸ್ ಏನೂ ಮಾಡಲ್ಲ. ವಾರದ ಮನೆ ಕ್ಲೀನಿಂಗ್ ಕೆಲಸಗಳೇ ಜಾಸ್ತಿ ಇರೋದ್ರಿಂದ ಬೆಳಗ್ಗೆನೇ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊತೀನಿ. ಅದೇ ಒಳ್ಳೆ ವರ್ಕೌಟ್ ಆದಂಗೆ ಆಗುತ್ತೆ. ಕುಡಿಯೋದಕ್ಕೆ ನೀರು ತೊಗೊಂಡು ಟೆರೆಸ್ ಮೇಲೆ ಬಂದೆ. ನಾನು ನೀರು ಕುಡಿದು ಗಿಡಗಳಿಗೂ ನೀರು ಕುಡಿಸಿದ್ದಾಯಿತು. ಆಮೇಲೆ ಕೆಲಸಗಳು ಶುರು. ಮನೇನ ನಾನು ಹೇಳ್ದಂಗೆ ಬಗ್ಗಿ ಒರೆಸ್ತೀನಿ, ಹಾಗಾಗಿ ಅದು ಒಂಥರ ಎಕ್ಸ್ಟ್ರಾ ವರ್ಕೌಟ್ ಆದಂಗೆ ಆಗುತ್ತೆ ನನಗೆ. ಇವತ್ತಿನ ಮಾರ್ನಿಂಗ್ ತಿಂಡಿ ದೋಸೆ. ಆ್ಯಕ್ಚುಲಿ ದೋಸೆ ಇಮ್ಮಿಡಿಯೇಟ್ ಪ್ಲ್ಯಾನ್ ಆಗಿದ್ದು. ಏನಾಯಿತು ಅಂತಂದರೆ, ನೆನ್ನೆ ಬೆಳಗ್ಗೆ ಅಕ್ಕಿ ನೆನೆ ಹಾಕಿದ್ದೆ ಇಡ್ಲಿಗೆ ಅಂತ. ಆದರೆ ನೆನ್ನೆ ರಾತ್ರಿ ಮಿಕ್ಸಿ ಕೈ ಕೊಟ್ಟಿದ್ದರಿಂದ ಇವತ್ತು ಬೆಳಗ್ಗೆ ರುಬ್ಬಿ ಇಡ್ಲಿ ಮಾಡೋಕ್ಕಾಗಲ್ಲ ಅಂತ ದೋಸೆಗೆ ರುಬ್ಕೊಂಡೆ. ಹಾಗೆಯೇ ಇಡ್ಲಿಗೆ ಸಾಂಬಾರಿಗೆ ಅಂತ ಕಡಲೆಕಾಳನ್ನು ನೆನೆ ಹಾಕಿದ್ದೆ. ಹಾಗಾಗಿ ನೆನೆ ಹಾಕಿದ್ದ ಸ್ವಲ್ಪ ಕಡಲೆಕಾಳನ್ನು ರುಬ್ಬೋಕ್ಕೆ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ಗೆ ಮಿಕ್ಸ್ ಮಾಡಿದ್ದಾಯಿತು. ದೋಸೆ ಕಾಂಬಿನೇಷನ್ ಆಲ್ ಟೈಮ್ ಫೇವ್ರೆಟ್ ಆಲೂಗೆಡ್ಡೆ ಪಲ್ಯ. ನಾನು ಈ ಜರ್ನಿ ಶುರು ಮಾಡಿದ್ಮೇಲೆ ಎಷ್ಟು ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಷಿಯಸ್ ಆಗಿದ್ದೀನಿ ಅಂದರೆ, ಒಂದು ಒಳ್ಳೆ ಅಭ್ಯಾಸ ರೂಢಿಸ್ಕೊಂಡಿದ್ದೀನಿ. ಅದೇನೆಂದರೆ, ಪ್ರತಿ ಸಲ ಒಗ್ಗರಣೆಗೆ ಕರಿಬೇವು ಸೊಪ್ಪು ತೊಗೋಬೇಕಾದ್ರೆ 2 ಗರಿ ತೊಗೋತೀನಿ. 1 ಗರಿ ಒಗ್ಗರಣೆಗೆ ಹಾಕಿದರೆ ಇನ್ನೊಂದು ಗರಿ ಸೊಪ್ಪನ್ನು ನಾನು ತಿಂತೀನಿ. ಕರಿಬೇವಿನ ಸೊಪ್ಪನ್ನ ಬೆನಿಫಿಟ್ ಎಲ್ರಿಗೂ ಗೊತ್ತಿರೋವಂಥದ್ದೇ. ಒಗ್ಗರಣೆಗೆ ಹಾಕಿದ ಕರಿಬೇವಿನ ಸೊಪ್ಪನ್ನು ತೆಗೆದು ಪಕ್ಕಕ್ಕೆ ಇಡ್ತಿದ್ದ ನಾನು ಇವತ್ತು ನೆನಪಿಸ್ಕೊಂಡು ತಿನ್ನೋ ಅಷ್ಟು ನನ್ನನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ. ಹಾಗೆಯೇ ದೋಸೆ ವಿಷಯಕ್ಕೆ ಬರೋದಾದರೆ, ಕಡಲೆಕಾಳು ಸೇರಿಸಿರೋದ್ರಿಂದ ದೋಸೆ ಚೆನ್ನಾಗೇ ಇತ್ತು. ಇನ್ನೊಂದೇನು ಅಂದರೆ, ಹೊಟ್ಟೆ ಬೇಗ ತುಂಬುತ್ತೆ. ನೀವು ತಿನ್ನೋದ್ರಲ್ಲಿ ಒಂದಂತೂ ಕಡಿಮೆ ತಿಂದೇ ತಿಂತೀರಿ, ಹಾಗೆ ಬೇಗ ಹಸಿವಾಗಲ್ಲ, ಹೊಟ್ಟೆ ತುಂಬ್ದಂಗೆ ಇರುತ್ತೆ. ದೋಸೆ ಎದ್ದೇಳುತ್ತೋ ಇಲ್ವೋ, ಬೆಳಗ್ಗೆನೇ ರುಬ್ಬಿ 2 ಅವರ್ ಡಿಫ್ರೆನ್ಸಲ್ಲಿ ದೋಸೆ ಮಾಡ್ತಿದ್ದೀನಿ. ಇವತ್ತು ವಾರದ ದಿನ ಬೇರೆ ತಿಂಡಿ ಎಡವಟ್ಟಾದರೆ ಏನಪ್ಪ ಮಾಡೋದು ಅನ್ನೋ ಯೋಚನೆಯಲ್ಲೇ ಮಾಡ್ತಿದ್ದೆ, ಬಟ್ ಸಕ್ಸಸ್ ಆಯಿತು.